ಕೃತಕ ಬುದ್ಧಿಮತ್ತೆ ಮತ್ತು ಸಾಮಾಜಿಕ ಜಾಲತಾಣಗಳ ವೇಗದ ಬೆಳವಣಿಗೆಯಿಂದ ಪತ್ರಿಕೋದ್ಯಮ ಹೊಸ ಸವಾಲುಗಳನ್ನು ಎದುರಿಸುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಸಮಾಜಮುಖಿ ಬದ್ಧತೆಯನ್ನು ಉಳಿಸಿಕೊಳ್ಳಬೇಕು ಎಂದು ದ ಹಿಂದೂ ಬೆಳಗಾವಿ ಆವೃತ್ತಿಯ ಹಿರಿಯ ಸಹಾಯಕ ಸಂಪಾದಕ ಹೃಷಿಕೇಶ್ ಬಹದ್ದೂರ್ ದೇಸಾಯಿ ಹೇಳಿದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಗಾರರಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಇಂದು ಸಾಮಾಜಿಕ ಜಾಲತಾಣಗಳು ಮತ್ತು ಎಐ ತಂತ್ರಜ್ಞಾನವು ಮಾಹಿತಿ ಪ್ರಸಾರದ ಸ್ವರೂಪವನ್ನೇ ಬದಲಾಯಿಸಿದೆ. ಯೂಟ್ಯೂಬ್, ಫೇಸ್ಬುಕ್ ಸೇರಿದಂತೆ ಡಿಜಿಟಲ್ ವೇದಿಕೆಗಳು ಜಾಹೀರಾತು ಕ್ಷೇತ್ರದಲ್ಲಿ ದೊಡ್ಡ ಪಾಲು ಪಡೆದಿದ್ದು, ಸಾಂಪ್ರದಾಯಿಕ ಮಾಧ್ಯಮ ಸಂಸ್ಥೆಗಳು ಆದಾಯದ ಕೊರತೆಯನ್ನು ಎದುರಿಸುತ್ತಿವೆ. ಪತ್ರಿಕೆಗಳ ಓದುಗರ ಸಂಖ್ಯೆಯು ಕ್ಷೀಣಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದರು. ಪತ್ರಕರ್ತನಾಗಲು ಪದವಿಗಿಂತ ಸಮಾಜಮುಖಿ ಬದ್ಧತೆ, ವೃತ್ತಿನಿಷ್ಠೆ ಮತ್ತು ಜನಪರ ಕಾಳಜಿ ಮುಖ್ಯ. ಯಾವುದೇ ಹಿನ್ನೆಲೆಯಿಂದ ಬಂದವರಾದರೂ ವೃತ್ತಿಯನ್ನು ಗೌರವಿಸಿ ಸಮಾಜಕ್ಕೆ ನ್ಯಾಯ ಒದಗಿಸುವ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ ಎಂದು ಹೃಷಿಕೇಶ್ ಬಹದ್ದೂರ್ ದೇಸಾಯಿ ಅಭಿಪ್ರಾಯಪಟ್ಟರು. ಚರ್ಚೆ ಶುರು ಆಗಿದೆಯಲ್ಲ, ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಏನ್ ಹೇಳ್ತೇವೆ, ಯಾಕೆ ಹಿಂಗಾತು, ಹಿಂಗೆ ಯಾಕಾತು, ಯಾಕೆ ಹಿಂಗಾಕ ಅನ್ನೋದು ಬೇರೆ, ಹಿಂಗೆ ಯಾಕಾತ ಅನ್ನೋದು ಬೇರೆ. ಇದಕ್ಕೊಂದು ಮಾತಿದೆ, ಅಪಾರ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾವಯ ರೋಚತೆ ವಿಶ್ವಂ ತದೇದಂ ಪರಿವರ್ತತೆ. ಅಂದ್ರೆ ಇಡೀ ಜಗತ್ತಿಗೆ ಕವಿ ಏನ್ ತಿಳ್ಕೊಂಡಿರ್ತಾನೆ ಅಂದ್ರೆ, ಇಡೀ ಜಗತ್ತಿಗೆ ನಾನೇ ಪ್ರಜಾಪತಿ, ನಾನೇ ಮಾಲೀಕ, ನಾನೇನ್ ವಿಚಾರ ಮಾಡ್ತೇನೋ ಅದನ್ನ ಜಗತ್ತು ತಯಾರು ಮಾಡ್ಕೊಡ್ತದೆ. ಅದ್ ಹೆಂಗೆ ಅಂದ್ರೆ, ನೀವು ಡಾಮಿನೋಸ್ಗೆ ಹೋಗಿ ಆರ್ಡರ್ ಕೊಟ್ರೆ ನಿಮಗೆ ಬೇಕಾಗಿದ್ದ ಪಿಜ್ಜಾ ಮಾಡ್ಕೊಡ್ತಾರಲ್ಲ ಅವ್ರು, ಹಂಗ ಅಂತ ಕವಿ ತಿಳ್ಕೊಂಡಿರ್ತಾನೆ. ಕವಿ ತಿಳ್ಕೊಂಡಾನೆ ಗೊತ್ತಿಲ್ಲ, ಪತ್ರಕರ್ತರು ಮಾತ್ರ ಹಿಂಗೆ ತಿಳ್ಕೊಂಡು, ಇಡೀ ಜಗತ್ತಿಗೆ ನಾವೇ ಪ್ರಜಾಪತಿಗಳು, ನಾವೇನ್ ವಿಚಾರ ಮಾಡ್ತೇವೆ ಅದೇ ಆಗ್ತದೆ. ನೀವು ನೋಡಿರ್ಬೋದು, ಅನೇಕರು ಸೀನಿಯರ್ ಜರ್ನಲಿಸ್ಟ್ ನಾಳೆ ಕ್ಯಾಬಿನೆಟ್ ಆಗ್ತಾ ಇದೆ ಅಲ್ವಾ, ನಾನು ಹೇಳ್ತೀನಿ ಯಾರು ಮಿನಿಸ್ಟರ್ ಆಗ್ತಾರೆ ಅಂತ ಇವ್ರು ಒಂದ್ ದಿವಸ ಮುಂಚೆ ಹೇಳಿರ್ತಾರೆ. ನಮ್ ಕೆಲಸ ಏನು, ಕ್ಯಾಬಿನೆಟ್ ಆದ್ಮೇಲೆ ಅದರಲ್ಲಿ ಯಾರಿದ್ದಾರೆ ಅಂತ ಹೇಳ್ಬೇಕಲ್ಲ. ನಾವ್ ಹಂಗಲ್ಲ, ನಾವು ಪಾರ್ಟ್ ಟೈಮ್ ಕೊಳ್ಳೇಗಾಲಕ್ಕೆ ಹೋಗಿ ಜ್ಯೋತಿಷ್ ಶಾಸ್ತ್ರ ಹಿಂಗಿದ್ದವರು ನಾಳೆ ನಾವು ಇರ್ತೇವೋ ಎನ್ನುವಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಲ್ವಾ? ಈಗ ನಮ್ಮೆಲ್ಲರ ಅಸ್ತಿತ್ವವನ್ನು ಪ್ರಶ್ನಿಸುತ್ತಿರುವ ಸಾಮಾಜಿಕ ಮಾಧ್ಯಮ ಹಾಗೂ ಕೃತಕ ಬುದ್ಧಿಮತ್ತೆ, ಈ ಪರಿಕರಗಳು ನಮ್ಮ ಎದುರಿಗೆ ಬಂದಿವೆ. ಪತ್ರಕರ್ತರು ಎನ್ನುವ ಸಮುದಾಯ ಈ ಪರಿಕರಗಳನ್ನು ಬಳಸುವವರು ಮತ್ತು ಬಳಸಲಾರದವರು ಎನ್ನುವಂತ ವಿಭಾಗ ಆಗಿದೆ. ಇನ್ನು ಮಾಧ್ಯಮ ದಿನಾಚರಣೆ ಮಾಡ್ತೇವೆ ಎಲ್ಲರೂ ಅಲ್ವಾ, ಎಲ್ಲರೂ ಬರ್ತ್ಡೇ ಮಾಡ್ತೇವೆ ಕಂಪಲ್ಸರಿ. ಆದ್ರೆ ಕೆಲವರು ಮಾತ್ರ ಬೇರೆಯವರು ಅವರ ತೀರೋಗಿದ್ದ ದಿನ ಆಚರಿಸ್ತಾರೆ. ಮಾಧ್ಯಮ ದಿನಾಚರಣೆ ಅಂದ್ರೆ ಏನಂಗಾರೆ, ನನ್ನ ಪ್ರಕಾರ ಮಾಧ್ಯಮ ದಿನಾಚರಣೆ ಅಂದ್ರೆ ನಮ್ಮ ಇಂಟ್ರಾಸ್ಪೆಕ್ಷನ್ ಡೇ, ನಮ್ಮ ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳಬೇಕಾದ ದಿವಸ. ನಾವು ಸರಿಯಾಗಿದ್ದೇವೋ, ನಾವು ತಪ್ಪಾಗಿದ್ದೇವೋ, ನಾವು ಜನರಿಂದ ಹತ್ತಿರ ಇದ್ದೇವೋ, ಜನರಿಂದ ದೂರ ಇದ್ದೇವೋ, ಕೊನೆಗೆ ನಾಳೆ ನಾವು ಇರ್ತೇವೋ ಇಲ್ಲೋ ಅದು ಹೌದೇ. ಇದು ಯಾಕೆ, ಯಾಕಂದ್ರೆ ಬಹಳ ಬದಲಾವಣೆ ಆಗಿದೆ. ನಾನೇ ನಿಮ್ದೆಲ್ಲ ಎಕ್ಸಾಂಪಲ್ ಅಲ್ಲ, ನಾನೇ ಕೆಲಸಕ್ಕೆ ಸೇರುವಾಗ ನಾವು ಕೈಯಲ್ಲಿ ಸುದ್ದಿ ಬರೋದು, ಅದನ್ನ ಕಳಿಸಿ ಅದು ಪ್ರಿಂಟ್ ಆಗ್ತಿತ್ತು. ಆ ನಂತರ ಕಂಪ್ಯೂಟರ್ ಬಂತು, ಈಗಂತೂ ಫೋನಲ್ಲಿ ಕಳಿಸ್ತಾ ಇದ್ದೇವೆ. ಕೆಲವರು ಅದು ಬಿಟ್ಬಿಟ್ಟು ಈಗ ಪ್ರಾಂಪ್ಟ್ ಜನರೇಟರ್ಗೆ ಹೋಗ್ಬಿಟ್ಟಾರೆ. ಇನ್ಫೋಸಿಸ್ ಅವರು ಮಾಧ್ಯಮದವರಿಗೆ ಎಐ ಟ್ರೈನಿಂಗ್ ಇಟ್ಕೊಂಡಿದ್ರು ಮಂಗಳೂರಲ್ಲಿ. ಅವತ್ತು ಮುಖ್ಯಮಂತ್ರಿ, ಹಿಂದಿನ ಮುಖ್ಯಮಂತ್ರಿ ಅಲ್ಲಿ ಒಂದು ಬ್ರಿಡ್ಜ್ ಇನಾಗ್ರೇಷನ್ ಬರೋರಿದ್ರು. ಅವ್ರ ಟ್ರೈನರ್, ಅವ್ರು ನಮ್ಮ ಫ್ರೆಂಡ್, ಅವ್ರು ಏನ್ ಮಾಡಿದ್ರು, ಮುಖ್ಯಮಂತ್ರಿ ಬರ್ತಾ ಇದ್ದಾನಲ್ಲ ಮಂಗಳೂರಿಗೆ, ನೀವೇನ್ ಪ್ರಶ್ನೆ ಕೇಳಬೇಕಂತ ನಾ ಹೇಳ್ತೇನೆ ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹಾಕಿ, ಸಿದ್ದರಾಮಯ್ಯ ಇಸ್ ಕಮಿಂಗ್ ಟು ಮಂಗಳೂರು, ಯಾವ ಪ್ರಶ್ನೆ 3 ಕೇಳಬಹುದು ಅಂತಂದ್ರೆ, ಎಐ ಮಂಗಳೂರಲ್ಲಿ ರೋಡ್ ಸರಿ ಇಲ್ಲ, ಮಂಗಳೂರಲ್ಲಿ ಬ್ರಿಡ್ಜ್ ಇನಾಗ್ರೇಷನ್ ಆದ್ರೆ 8 ಜನ ಓಡಾಡ್ತಾರೆ, ಮಂಗಳೂರಲ್ಲಿ ನೀರಿನ ಕೊರತೆ ಇದೆ, ಮೀನಿನ ಕೊರತೆ ಇದೆ ಅಂತ ಒಂದು 4-5 ಪ್ರಶ್ನೆ ಹಾಕಿದ್ರು. ಅವಾಗ ನಾ ಅನ್ಕೊಳ್ತಾ ಇದ್ದೆ, ಪ್ರಶ್ನೆ ಕೇಳೋದನ್ನು ಸಹಿತ ನಮ್ಮಿಂದ ಕಸ್ಕೊಂಡ್ಬಿಡ್ತದೆ ಇದು ನಾಳೆ. ಬೆಂಗಳೂರು ಕೊಡವ ಸಮಾಜದ ಅಧ್ಯಕ್ಷ ಚಿರಿಯಪಂಡ ಸುರೇಶ್ ನಂಜಪ್ಪ, ಇಂದಿನ ಜೀವನ ಶೈಲಿ 30 ವರ್ಷಗಳ ಹಿಂದಿನ ಪರಿಸ್ಥಿತಿಗಿಂತ ಸಂಪೂರ್ಣ ಬದಲಾಗಿದ್ದು, ಪತ್ರಕರ್ತರು ದಿನದ 24 ಗಂಟೆಯೂ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ವಿದ್ಯಾರ್ಥಿಗಳು ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇತ್ತೀಚಿನ ಜೆನ್ಜಿ ಯುವಕರು ಸಾಮಾಜಿಕ ಜಾಲತಾಣಗಳ ಪ್ರಭಾವಕ್ಕೆ ಒಳಗಾಗಿ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚಿದ್ದು, ಅವುಗಳಿಂದ ಸಾಧ್ಯವಾದಷ್ಟು ದೂರವಿರುವುದು ಉತ್ತಮ ಎಂದು ಸಲಹೆ ನೀಡಿದರು. ನಾವು ನಮ್ಮ ಲೈಫ್ನ ನಾವು ಹೇಗೆ
ಒಂದು ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಇದೇ 35 ಇಯರ್ಸ್ ಬ್ಯಾಕ್ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು, ನಾವು ಹೇಗಿದ್ದೀವಿ, ಇವಾಗ ಕೆಲವೊಬ್ಬರಿಗೆ ಫ್ಯಾಮಿಲಿ ತುಂಬ ಸಪೋರ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಅವ್ರದ್ದೇ ಆದಂಥ ಇದರಲ್ಲಿ ಮುಂದೆ ಬರಬೇಕು. ಅದರಲ್ಲೂ ನಿಮ್ಮನ್ನೆಲ್ಲ ಮುಂದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಫ್ಯಾಮಿಲಿ ಜೊತೆಗೆ ಈ ಥರ ಸಂಘದ ಒಂದು ಪ್ರೋತ್ಸಾಹ ಇರುತ್ತೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಫ್ಯಾಮಿಲಿ ಸಪೋರ್ಟ್ ಜೊತೆಗೆ ಕೆಲವೊಂದು ಈ ಥರ ಈಗ ನಾವು ಕೊಡೋ ಸಮಾಜದಲ್ಲಿ ಮಾಡ್ತೀವಿ, ಸ್ಕಾಲರ್ಶಿಪ್ ಆಗಿರ್ಬೋದು, ಪುರಸ್ಕಾರಗಳಿರ್ಬೋದು. ಇದು ಯಾಕೆಂದರೆ ಒಬ್ಬ ಪತ್ರಕರ್ತರ ಇದು ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ನೀವು 24/7 ವರ್ಕ್ ಮಾಡೋರು, ಯಾವ ನಮ್ಮ ಥರ ಬಿಸ್ನೆಸ್ ಮ್ಯಾನ್ 2 ದಿವಸ ರಜೆ ಹಾಕ್ತೀನಿ, ನನಗೆ ಇದ್ರ ಬಗ್ಗೆ ನಮ್ಮ ಕೆಲಸ ಬೇರೆ ಯಾರು ಮಾಡ್ತಾರೆ ಅಂತ ಹೇಳುವಂಥದ್ದಿಲ್ಲ. ನಿಮ್ಮ ಕೆಲಸ ನೀವು ಮಾಡ್ತಾನೆ ಇರಬೇಕು. ನಿಮಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಮಕ್ಕಳು ಈ ಪುರಸ್ಕಾರ ಏನು ತಗೊಳ್ಳಿಕ್ಕೆ ಬಂದಿದ್ದೀರೋ, ನೀವು ನಿಮ್ಮ ಅಪ್ಪ ಅಮ್ಮ ಈ ಪತ್ರಕರ್ತರಾಗಿರ್ಬೋದು, ಬಟ್ ಅದನ್ನೇ ನೀವು ಕಂಟಿನ್ಯೂ ಮಾಡಿ ಅಂತಲೂ ನಾನು ಹೇಳಲ್ಲ. ಯಾಕೆಂದರೆ ಅವರವರ ಮನೇಲಿ ಹೇಗೆ ಎನ್ಕರೇಜ್ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಹೆಸರು ಮಾಡುವಂಥ ತುಂಬ ಒಳ್ಳೆ ಕೆಲಸದಲ್ಲಿ ಹೋದರೆ ಒಳ್ಳೊಳ್ಳೆ ನಾವು ಇದು ಮಟ್ಟಕ್ಕೆ ತಲುಪಬಹುದು. ಪತ್ರಕರ್ತರಿದ್ದಾಗ 75 to 80% ಆಫ್ ಪತ್ರಕರ್ತರು ತುಂಬ ಕಷ್ಟಜೀವಿಗಳು ಆಗಿರ್ತಾರೆ. ಯಾಕೆಂದರೆ ಆ ಫೀಲ್ಡೇ ಹಾಗೆ. ನೀವು ಬೇರೆ MNC ಕಂಪನಿಗಳಿರ್ಬೋದು, ನೀವು ಬೇರೆ ಕಾರ್ಪೊರೇಟ್ ಕಂಪನೀಸ್ನ ನೀವು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಎಡಿಕೇರಿ ಪ್ರಸನ್ನ, ಪತ್ರಕರ್ತರು ಸಮಾಜದ ಒಳಿತಿಗಾಗಿ ನ್ಯಾಯ ಮತ್ತು ನೀತಿಯನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂದರು. ಜೀವನದಲ್ಲಿ ಏಳು ಬೀಳುಗಳು ಸಹಜ, ಆದರೆ ಗಡಿಯಾರದ ಮುಳ್ಳುಗಳು ಮತ್ತೆ ಮೇಲಕ್ಕೆ ಬರುವಂತೆ ಪತ್ರಕರ್ತರು ಯಾವುದೇ ಸವಾಲಿನ ನಡುವೆಯೂ ಆತ್ಮವಿಶ್ವಾಸದಿಂದ ಮತ್ತೆ ಎದ್ದು ನಿಲ್ಲುವ ನಂಬಿಕೆ ಹೊಂದಿರಬೇಕು ಎಂದರು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದ್ದರೂ ಸಮಾಜಕ್ಕೆ ನಿಖರ ಮಾಹಿತಿ ಒದಗಿಸುವಲ್ಲಿ ಪತ್ರಕರ್ತರ ಜವಾಬ್ದಾರಿ ಮತ್ತು ಪ್ರಭಾವ ಎಂದಿಗೂ ಕಡಿಮೆಯಾಗುವುದಿಲ್ಲ. ಪತ್ರಕರ್ತರ ಕಾರ್ಯದ ಮಹತ್ವ ಮತ್ತಷ್ಟು ಹೆಚ್ಚಾಗುವ ದಿನಗಳು ಮತ್ತೆ ಬರಲಿವೆ ಎಂದು ಎಡಿಕೇರಿ ಪ್ರಸನ್ನ ವಿಶ್ವಾಸ ವ್ಯಕ್ತಪಡಿಸಿದರು. ಇವ್ರ ಬಗ್ಗೆ ನಾವು ಒಂದು ವಿಚಾರ ಹೇಳಬೇಕು ಅಂದ್ರೆ, ನೀವೆಲ್ಲರೂ ಏನು ಸನ್ಮಾನ ಮಾಡಿದ್ರು ಅಂತೀರಾ, ಅದು ಯೋಗ್ಯವಾದ ಸನ್ಮಾನ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಈ ಕೊಡುಗೆಗೆ ಬಂದು ನನ್ನ ಸಮಾಜ ಸೇವೆಯನ್ನು ತೋರಿಸುವ ಮೊದಲು ನನ್ನನ್ನು ಪರಿಚಯ ಮಾಡಿದ್ದೆ ಅವರು. ಪ್ರತಿನಿಧಿ ಮುಖಾಂತರ ನನ್ನ ಪರಿಚಯ, ಅಂದ್ರೆ ಯಾರು ಅಂತಾನೆ ಗೊತ್ತಿರಲಿಲ್ಲ. ಯಾವುದಂದ್ರೆ ಸಮಾಜ ಕಾರ್ಯಗಳಲ್ಲಿ ಮಾಡೋದು ಅಥವಾ ಪೊಲಿಟಿಕಲ್ ವಿಷಯಗಳ ಬಗ್ಗೆ ನನ್ನ ಬಗ್ಗೆ ಅವ್ರು ಹೇಳಿದ್ದೆ ಅವರೇ ಮೊದಲು. ಸೊ ಹಾಗಾಗಿ ಅವರು ಎಲ್ಲರೂ ಗುರುತಿಸಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಅವರು ಒಂದು ಉತ್ತಮವಾದ ನಿದರ್ಶನ. ಹಾಗೆ ಅವರ ಕಾರ್ಯ ಇನ್ನೂ ಮುಂದುವರಲಿ, ಅವ್ರಿಗೆ ಉತ್ತಮವಾದ ಭವಿಷ್ಯ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೇನೆ. ಎರಡನೇದಾಗಿ, ಈಗ ನಾವು ಇಲ್ಲಿ ಸೇರಿದಂತ ಇನ್ನೊಂದು ವಿಚಾರ ಏನಂದ್ರೆ, ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ. ಸೊ ನೀವೆಲ್ಲರೂ ಪ್ರತಿದಿನ ನಿಮ್ಮ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರ್ತೀರಾ. ನೀವು ಮಳೆ ಚಳಿ ಅನ್ನೋದೇ ಪ್ರತಿ ಹಳ್ಳಿಗೂ ಹೋಗಿ ವಿಚಾರಗಳನ್ನು ನಾವು ಕಲೆಕ್ಟ್ ಮಾಡಿ ನಿಮ್ಮ ಪತ್ರಿಕೆಯ ಮೂಲಕ ಅದನ್ನು ಬಿತ್ತಿಸ್ತೀರಾ. ಸೊ ಹಾಗಾಗಿ ಅಂತ ಸಂದರ್ಭದಲ್ಲೂ ಸಹ ನೀವು ನಿಮ್ಮ ಮನೆಯವರಿಗೆ ಸಮಯ ಕೊಟ್ಟು ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಇಂದು ನಿಮ್ಮ ಮುಂದೆ ಪ್ರಶಸ್ತಿಯನ್ನು ಸ್ವೀಕರಿಸಿರುವುದು ಸಹ ಒಂದು ಅಭಿನಂದನೆಯ ವಿಷಯ. ಸೊ ಇದು ಹೀಗೇನೆ ಮುಂದುವರಿಯಲಿ, ಇನ್ನು ಉತ್ತಮವಾದ ಕಾರ್ಯಗಳು ನಿಮ್ಮಿಂದ ನಡೆಯುತ್ತೆ ಅಂತ ಹೇಳ್ತೇನೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಈಗ ಕೊಡಗು ಸಮಾಜದ ಅಧ್ಯಕ್ಷರಾದವರು ಅವರು ನಮ್ಮ ಸಂತ ಫಿಲ್ಮ್ ಶಾಲೆಯಲ್ಲೇ ಓದಿದ್ದು ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರು ನಮ್ಮ ಸೂಪರ್ ಸೀನಿಯರು, ಅಲ್ಲಿ ಪರಿಚಯ ಇರಲಿಲ್ಲ. ಆದ್ರೆ ಇಲ್ಲಿ ಸ್ಟೇಜ್ ಅಲ್ಲಿ ನಾವು ಇವಾಗ ಅದೇ ಕಾಲದಲ್ಲಿ ಇಬ್ರು ಓದಿ ಇಲ್ಲಿ ಒಂದೇ ಸ್ಟೇಜ್ ಹಂಚ್ಕೊಳ್ತಿರೋದು. ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜೀರ ಅಯ್ಯಪ್ಪ ಮಾತನಾಡಿ, ವಿದ್ಯಾರ್ಥಿಗಳೇ ದೇಶದ ಅಮೂಲ್ಯ ಆಸ್ತಿಯಾಗಿದ್ದು, ಶಿಕ್ಷಣವಿಲ್ಲದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜೀವನ ನಡೆಸುವುದು ಕಷ್ಟಕರವಾಗಲಿದೆ. ಸರ್ಕಾರ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಒದಗಿಸಿದರೆ ಎಲ್ಲ ವರ್ಗದ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲವಾಗುತ್ತದೆ. ಶಿಕ್ಷಣದ ಮೂಲಕವೇ ಉತ್ತಮ ಸಮಾಜ ಮತ್ತು ಸದೃಢ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದು ಹೇಳಿದರು.
ಇಷ್ಟೆಲ್ಲ ಸ್ಕೋರ್ ಮಾಡೋದು ನಿಜವಾಗ್ಲೂ ಸಾಧ್ಯನಾ ಅಂತ ಹೇಳಿ ಆಗುತ್ತೆ. ಯಾಕೆಂತಂದ್ರೆ ನಮ್ಮ ಕಾಲದಲ್ಲಿ ಎಲ್ಲರೂ ಓದಿದಾಗ ರಿಸಲ್ಟ್ ಬಂದಾಗ ಪಾಸ್ ಇಲ್ಲ ಪಾಸ್ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರು. ಈಗ 90% ಎಬೋತೇಜ್ ಸಹ ಅಳ್ತಾ ಇರ್ತಾರೆ. ನನ್ನ ಮಗಳು ಸಹ 10th 90% ಪರ್ಸೆಂಟೇಜ್ ಕಮ್ಮಿ ಅಂತ ಹೇಳಿ ಅಳ್ತಾ ಇದ್ರು. ಆದ್ರೆ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಷ್ಟು ಇದೆ ಈಗ ಈಗಿನ ಕಾಲದಲ್ಲಿ. ಯಾಕೆಂತಂದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವೆಲ್ಲ ಅಚೀವ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಸಹ ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ತಂದೆ ತಾಯಿ ಸಹ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ, ನಮ್ಮ ಪತ್ರಕರ್ತರ ಫ್ಯಾಮಿಲಿ ಮಕ್ಕಳು ಸಹ ಒಬ್ಬರು IAS IPS ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಅಷ್ಟು ಪರ್ಸೆಂಟೇಜ್ ತೆಗೆದಿದ್ರೆ ನೀವು 22 ವಿದ್ಯಾರ್ಥಿಗಳು ಸಹ. ಇಲ್ಲಿ ನಾನೊಂದು ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ 80% ಅನ್ನೋದು ತುಂಬಾ ಕಷ್ಟ ಸ್ಕೋರ್ ಮಾಡೋದು ಅಂತ ಹೇಳಿ. ಆದ್ರೆ ಆಗ ಇಲ್ಲ 80% ಇದು ಕಾಮನ್ ಎಲ್ಲರೂ ಸ್ಕೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ಸಹ PUC ಸಹ 97% ಸಹ ನಮ್ಮ ವಿದ್ಯಾರ್ಥಿಗಳು ತೆಗೆದಿರೋದು ತುಂಬಾ ಖುಷಿ ಅಂತ ನೀಡುವಂತಹ ವಿಷಯವಾಗಿದೆ. ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮ್ಮಲ್ಲಿ ಸಹ ಒಂದು ಒಳ್ಳೊಳ್ಳೆ ಸ್ಥಾನಕ್ಕೆ ತಲುಪಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಪತ್ರಕರ್ತರ ಮಕ್ಕಳು ಏನಾದ್ರು ಅಚೀವ್ ಮಾಡಿದಾಗ ನಮಗೊಂದು ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿ ಮಕ್ಕಳು ಇಷ್ಟು ಅಚೀವ್ ಮಾಡಿದ್ದಾರೆ ಅಂತ ಹೇಳಿ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಮತ್ತು ಎಜುಕೇಶನ್. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ನಮ್ಮ ದೇಶದ ಆಸ್ತಿ. ಎಜುಕೇಶನ್ ಇಲ್ಲದಿದ್ರೆ ನಾವು ಎಲ್ಲಿ ಸಹ ಏನು ಸಹ ಅಚೀವ್ ಮಾಡ್ಲಿಕ್ಕಾಗಲ್ಲ, ಏನು ಮಾತಾಡ್ಲಿಕ್ಕಾಗಲ್ಲ, ಒಂದು ನಾಲೆಜ್ ಸಹ ಇರೋದಿಲ್ಲ. ಅಂಥದ್ರಲ್ಲಿ ನಮ್ಮಲ್ಲಿ ಎರಡು ಸಹ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಒಂದು ಕಾಯಿಲೆದಾದ್ರೆ ಹಾಸ್ಪಿಟಲ್ ಹೋದ್ರೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರಣಿಯಂಡ ಅನುಕಾರ್ಯಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದಿನ ನೆನಪಲ್ಲಿ ಉಳಿಯುವಂತ ಒಂದು ಕಾರ್ಯಕ್ರಮ ಅಂದ್ರೆ ನೀವು ದೊಡ್ಡವರಾದ್ಮೇಲೆ ಕೂಡ ಇದನ್ನು ಯೋಚನೆ ಮಾಡ್ಕೋಬಹುದು. ನಮ್ಮ ಮಕ್ಕಳಿಗೆ ಬೇರೆ ಎಲ್ರಿಗೂ ಕೂಡ ಈ ರೀತಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಮಾಡುವಂತ ಸಿಗಲ್ಲ. ಟಾಪ್ ಸ್ಕೋರ್ ಮಾಡಿದವರಿಗೆ ಸಿಗುತ್ತೆ, ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಸಿಗುತ್ತೆ. ಅದೇ ಬೇರೆ ಮಕ್ಕಳಿಗೆ 80 ಎಬೋ ತೆಗೆದವರಿಗೆ ಸಿಗೋದು ಅಪರೂಪ. ಆದ್ರಿಂದ ಇಂಥವ್ರ ಕಾರ್ಯಕ್ರಮ ಪುಟ್ಟಪ್ಪ ಅವರು ಆವಾಗ ಆರಂಭ ಮಾಡಿದ್ರು, ಅದು ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಸಂಘದ ರಾಜ್ಯ ನಿರ್ದೇಶಕಿ BR ಸವಿತಾರೈ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಈಗ ನಾವೇನ್ ಸನ್ಮಾನ ಮಾಡ್ತೇವೆ ಆ ಮಕ್ಕಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಕಡೆ ಹೇಳ್ಕೊಳ್ಳೋದು ಕೂಡ ಆ ಮನೆಯಲ್ಲಿ ಮಕ್ಕಳಿಗೆ ಕೊಟ್ಟ ಪ್ರತಿಭಾ ಪುರಸ್ಕಾರದ ಫೋಟೋವನ್ನ ಮನೇಲಿ ಹಾಕಿದಾಗ ಖಂಡಿತವೇ ಮನೆಗೆ ಬಂದ ನೆಂಟರು ಕೇಳ್ತಾರೆ, ನಿಮ್ಮನ್ನ ನಾವು ಗುರುತಿಸಿದ್ದೇವೆ ಅನಿಸುತ್ತೆ. ಹಾಗಾಗಿ ಇವತ್ತು 22 ಜನ ವಿದ್ಯಾರ್ಥಿಗಳು ಅವರ ಅಂಕಗಳನ್ನ ನಾವು ಹೇಳಲ್ಲ, ನಾವಂತೂ ಅಂಕಗಳನ್ನ ತಕೊಂಡು ಖಂಡಿತ ಬಂದಿಲ್ಲ. ನಾನೆಲ್ಲ ಜಸ್ಟ್ ತಳ್ಳು ಅಂತೇಳಿ ಜಸ್ಟ್ ಪಾಸಲ್ಲಿ ಬಂದಂಥದ್ದು. ಆದರೆ ಈಗಿನ ಮಕ್ಕಳ ಆ ಪ್ರತಿಭೆಯನ್ನ ನೋಡುವಾಗ ಆ ಪ್ರತಿಭೆಯನ್ನ ಅನಾವರಣ ಮಾಡ್ಲಿಕ್ಕೆ ಇಂತಹ ಒಂದು ವೇದಿಕೆಗಳು ಸಾಕ್ಷಿಯಾಗುತ್ತೆ. ಕೆಲವೊಂದು ಜನಾಂಗದ ಈಗ ಬಂಟರ ಜನಾಂಗದಲ್ಲಿ ಆ ಮಕ್ಕಳು ಮುಂದೆ ಬಂದಾಗ ಅವರಿಗೆ ಕೊಡುವಂಥದ್ದು, ಅದೇ ರೀತಿ ಎಲ್ಲ ಸಮಾಜಗಳು. ಆದರೆ ಇಲ್ಲಿ ಹಾಗೆಲ್ಲ ಪತ್ರಕರ್ತರ ಮಕ್ಕಳನ್ನ ಮುಂದೆ ತರುವಂಥದ್ದು. ಮತ್ತೆ ಅದರ ಜೊತೆಗೆ ಇಡೀ ಕುಟುಂಬ ಒಂದು ರೀತಿಯ ಬಾಂಧವ್ಯನ ಬೆಸಲಿಗೆ ಕೂಡ ಇಂತಹ ಕಾರ್ಯಕ್ರಮಗಳು ಸಾಕ್ಷಿಯಾಗುತ್ತೆ. ಆ ಬಾಂಧವ್ಯ ಬೆಸಲಿಗೆ ತಾವೆಲ್ಲರೂ ಬಂದಿದ್ದೀರಾ. ಮಕ್ಕಳನ್ನ ನೋಡುವಾಗ ಬಹಳ ಖುಷಿ ಅನಿಸುತ್ತೆ.